ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ KCET 2026 ಕೌನ್ಸ್ಲಿಂಗು ಯಾವಾಗ ನಡೆಯುತ್ತೆ, ಯಾವ ರೀತಿ ನಡೆಯುತ್ತೆ, ಹಾಗೇನೂ ಸಹ ಎಷ್ಟು ರೌಂಡ್ಸ್ ಆಫ್ ಕೌನ್ಸ್ಲಿಂಗ್ ಇರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, KCET 2026 ಕೌನ್ಸ್ಲಿಂಗ್ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್ಗೆ ಇಲ್ಲೊಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಂದಿದ್ದೀನಿ. ಸೊ ಏನಂತ ಅಂದ್ರೆ, ಈಗ 2026 ಬಂದುಬಿಟ್ಟು ನಿಮ್ಮ ಒಂದು ರ್ಯಾಂಕ್ ನೋಡಿಬಿಟ್ಟು ನಿಮ್ಮ ಒಂದು ಭವಿಷ್ಯ ಆದರೆ ನಿರ್ಧಾರ ಆಗೋದಿಲ್ಲ. ನೀವು ನಿಮ್ಮ ಒಂದು ಕಾಲೇಜಿನ ಕರಿಕ್ಯುಲಮು ಹಾಗೇನೂ ಸಹ ಸ್ಕಿಲ್ ಎಕ್ಸ್ಪೋಸರು ಎಲ್ಲನೂ ಸಹ ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ನಾನು ಇವತ್ತು ನಿಮಗೆ ಒಂದು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಆದರೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈ ಒಂದು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ನಾನು ತಿಳ್ಕೊಂಡಿದ್ದ ಆದಮೇಲೆ ನನಗೂ ಸಹ ಒಂಚೂರು ಇಂಪ್ರೆಸ್ ಅಂತ ಅನ್ನಿಸ್ತು. ಆ್ಯಂಡ್ ಹಾಗೇನೂ ಸಹ ನೋಡಿದ್ರೆ, ಈ ಮೊದಲ ಬಾರಿ ಈ ಒಂದು ಹೆಸರು ಕೇಳಿದಾಗ ನನಗೂ ಸಹ ಸರಿ ಇದೊಂದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಅನ್ನಿಸ್ತು. ಬಟ್ ಇದರ ಒಂದು ಕರಿಕ್ಯುಲಮ್ ನೋಡಿದಾಗ ಅನಿಸ್ತಿದೆ ಇದು ನಿಜವಾಗಿಯೂ ಸಹ ಆಶ್ಚರ್ಯ ಪಡಬೇಕಿರುವಂಥದ್ದು. ಯಾಕಂತ ಅಂದರೆ ಆಲ್ಟಾ AI ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮನ್ನು ಗೌರ್ಮೆಂಟ್ ಅಪ್ರೂವ್ಡ್ ಯೂನಿವರ್ಸಿಟೀಸ್ ಜೊತೆ ಪಾರ್ಟ್ನರ್ಶಿಪ್ನಲ್ಲಿ ತಗೊಂಡಿರುವಂಥದ್ದು. ಅಂದರೆ ಡಿಗ್ರಿ ಸರಿ ಇದೆ, ಅದರ ಲರ್ನಿಂಗ್ ಸಂಪೂರ್ಣವಾಗಿ ಫ್ಯೂಚರ್ ಫೋಕಸ್ಡ್ ಆಗಿರ್ತದೆ. ಇಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂತ ಅಂದರೆ, ಡೇ ಒನ್ನಿಂದಲೇ ನಿಮಗೆ ಕೋಡಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮಗೆ ಇಯರ್ 1 ಬಂದುಬಿಟ್ಟು C++, ಜಾವಾ ಸ್ಕ್ರಿಪ್ಟು, ವೆಬ್ ಡೆವಲಪ್ಮೆಂಟ್ ಕಲಿಸ್ತಾರೆ. ಮತ್ತು 15+ ಪ್ರೀಮಿಯಂ AI ಟೂಲ್ಸನ್ನು ಕೊಡ್ತಾರೆ. ChatGPT, ಕ್ಲೌಡ್ ಇತ್ಯಾದಿ ಬಳಸಿಕೊಂಡು AI ಫಾರ್ವರ್ಡ್ ಕ್ವಿಜ್ ಆ್ಯಪನ್ನು ಸಹ ಬಿಲ್ಡ್ ಮಾಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಇಯರ್ 2 ಬಂದುಬಿಟ್ಟು ನಿಮಗೆ ಸೆಕೆಂಡ್ ಇಯರಲ್ಲಿ ಬ್ಯಾಕ್ ಎಂಡ್ ಸಿಸ್ಟಮ್ಸು, ಡೇಟಾಬೇಸು ಮತ್ತು LLM ಇಂಟಿಗ್ರೇಷನ್ ಇರ್ತದೆ. ಅಂದರೆ GPT ಮತ್ತು ಜಮ್ನಿ ಥರದ ಮಾಡೆಲ್ಸನ್ನು ರಿಯಲ್ ಪ್ರಾಡಕ್ಟ್ಸ್ನಲ್ಲಿ ಇಂಟಿಗ್ರೇಟ್ ಆದರೆ ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟು ಇಯರ್ 3 ಬಂದುಬಿಟ್ಟು ಕಂಪ್ಯೂಟರ್ ವಿಷನ್ ಮತ್ತು ಮಿಷನ್ ಲರ್ನಿಂಗು. ಸ್ಟೂಡೆಂಟ್ಸು ಸ್ಟೇಬಲ್ ಡಿಫ್ಯೂಷನ್ ಬಳಸಿಕೊಂಡು AI ಇಮೇಜ್ ಜನರೇಟರ್ ಥರದ ಪ್ರಾಜೆಕ್ಟ್ಸನ್ನು ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಫೈನಲ್ ಇಯರಲ್ಲಿ ಬಂದುಬಿಟ್ಟು ನೀವು ಕಂಪ್ಲೀಟಾಗಿ ಒಂದು AI ಕೋಡ್ ಅಸಿಸ್ಟೆಂಟು, ಗಿಟಬ್ ಕೋಪೈಲಟ್ ಥರ ಬಿಲ್ಡ್ ಮಾಡ್ತೀರಾ. ಸೊ ಕ್ಯಾಂಪಸ್ ಲೈಫ್ ನೋಡೋದಾದ್ರೆ, ಕ್ಯಾಂಪಸ್ ಲೈಫ್ ಬಂದುಬಿಟ್ಟು ತುಂಬ ಟೆಕ್ ಫೋಕಸ್ಡ್ ಆಗಿರುವಂಥದ್ದು. ಇಲ್ಲಿ AI ಸ್ಮಾರ್ಟ್ ಕ್ಲಾಸ್ ರೂಮ್ಸು, ದ AI ಫೌಂಡರಿ, ಒಂದು ಇನೋವೇಷನ್ ಲ್ಯಾಬು, ಹ್ಯಾಕಥಾನ್ಸು ಮತ್ತು ಪ್ರಾಡಕ್ಟ್ ಸ್ಪ್ರಿಂಟ್ಸ್ ಎಲ್ಲವೂ ಸಹ ನಡೀತದೆ. ಆ್ಯಂಡ್ ಇಲ್ಲಿ ನೋಡೋದಾದರೆ ಕ್ಲಬ್ಸು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಆ್ಯಕ್ ದ ವೆಬ್ಬು, ಆಲ್ಗೋಸ್ಪೇರು, ಐಡಿಯಾ ಲ್ಯಾಬ್ ಫಾರ್ ಸ್ಟಾರ್ಟಪ್ ಬಿಲ್ಡರ್ಸು, ಸ್ಟ್ರೈವೆಕ್ಸ್ ಮತ್ತು ಸ್ಟೇಜ್ ಲ್ಯಾಬ್ ಇರುವಂಥದ್ದು. ಬಟ್ ಇಲ್ಲೇನು ಅಂತ ಅಂದರೆ, ಇಲ್ಲೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ, ಇಲ್ಲಿ ಕೇವಲ 30% ಪರ್ಫಾರ್ಮರ್ಸ್ ಮಾತ್ರ ಸೆಲೆಕ್ಟ್ ಆಗುವಂಥದ್ದು. ಇಲ್ಲಿ ಯಾವ ರೀತಿ ಅಂತ ಅಂದರೆ, ಆಲ್ಟಾ ಅವರು ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ಕೊಡ್ತಾರೆ, ASCET ಅಂತ ಹೇಳಿಬಿಟ್ಟು. ಈಗ ಅದು ಲೈವ್ ಇರುವಂಥದ್ದು. 100%ವರೆಗೂ ಸ್ಕಾಲರ್ಶಿಪ್ಸು ಅವೈಲೇಬಲ್ ಇರ್ತದೆ. ಬಟ್ ಸೀಟ್ಸ್ ಬಂದುಬಿಟ್ಟು ತುಂಬ ಲಿಮಿಟೆಡ್ ಇರುವಂಥದ್ದು. ಇಲ್ಲಿ ಎಕ್ಸಾಮ್ ಫಾರ್ಮ್ಯಾಟ್ ಬಂದುಬಿಟ್ಟು 60 ಕ್ವಶನ್ಸ್ ಇರ್ತದೆ. ಆ್ಯಂಡ್ ಹಾಗೇನೂ ಸಹ 120 ಮಿನಿಟ್ಸ್ ಅದರ ಟೈಮ್ ಕೊಡುವಂಥದ್ದು. ಇಲ್ಲಿ ಆಪ್ಟಿಟ್ಯೂಡು ಆ್ಯಂಡ್ ಹಾಗೇನೂ ಸಹ ರೀಸನಿಂಗು ಮತ್ತು ಟೆಕ್ನಿಕಲ್ ಎಬಿಲಿಟಿ ಆದರೆ ಇರ್ತದೆ. ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ರಿಜಿಸ್ಟರ್ ಆಗೋದಕ್ಕೆ 27th ಮಾರ್ಚು. ಆ್ಯಂಡ್ ಹಾಗೇನೂ ಸಹ ನಿಮಗೆ ಟೆಸ್ಟ್ ಬಂದುಬಿಟ್ಟು 28th ಮಾರ್ಚ್ ಆದರೆ ಇರುವಂಥದ್ದು. ಸೊ ನೀವು ಆ್ಯಂಡ್ ಹಾಗೇನೂ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕು ಅಂತಂದರೆ ಒಂದ್ಸಲಿ ನೀವು ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳಬೇಕಾಗುತ್ತೆ. ಅದರ ಒಂದು ಲಿಂಕನ್ನು ಕಮೆಂಟ್ ಬಾಕ್ಸ್ ಅಂಡ್ ಹಾಗೇನೂ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈಗ ನಾವು ಎಗೈನ್ ಬ್ಯಾಕ್ ಟು ಟಾಪಿಕ್ಗೆ ಬರೋದಾದರೆ, KCET 2026 KE ಅವರು ನಡೆಸುವಂತಹ ಕೌನ್ಸ್ಲಿಂಗು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ, ಈಗ ನೋಡಿ, ಈಗಾಗಲೇ ನಿಮ್ಮ ಒಂದು ಥಿಯರಿ ಎಕ್ಸಾಮ್ಸ್ ಆದರೆ ಕಂಪ್ಲೀಟ್ ಆಗಿರುವಂಥದ್ದು. ಥಿಯರಿ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದ್ದ ಆದಮೇಲೆ ಇದೇ ಒಂದು ಏಪ್ರಿಲ್ 7ನೇ ತಾರೀಕು ನಿಮಗೆ ಒಂದು ರಿಸಲ್ಟ್ಸ್ ಆದರೆ ಬರುವಂತಹ 99% ಚಾನ್ಸಸ್ ಆದರೆ ಇರುವಂಥದ್ದು. ಸೆಕೆಂಡ್ ಪೇಸಿದು ರಿಸಲ್ಟ್ಸ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೀವು ನಿಮ್ಮ ಒಂದು ಎಕ್ಸಾಮನ್ನು ಬರೀತೀರಾ. KCET ಎಕ್ಸಾಮು ಏನೊಂದು ಡೇಟ್ಸನ್ನು ಕೊಟ್ಟಿದ್ದಾರೆ, ಆ ಒಂದು ಡೇಟ್ಸ್ಗೆ ನಿಮ್ಮ ಒಂದು KCET ಎಕ್ಸಾಮನ್ನು ಬರೀತೀರಾ. ಅದಾದಮೇಲೆ KCET ರಿಸಲ್ಟ್ ಆದರೆ ಅನೌನ್ಸ್ ಆಗುತ್ತೆ. KCET ರಿಸಲ್ಟ್ ಯಾವ ರೀತಿ ಅನೌನ್ಸ್ ಆಗುತ್ತೆ ಅಂತ ಅಂದರೆ, ಈಗ ನೀವು ಥಿಯರಿಯಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ, ಹಾಗೆಯೂ ಸಹ KCET ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದೀರಾ, ಇದರಲ್ಲಿ 50% ತಗೊಂಡು ಇದರಲ್ಲಿ 50% ತಗೊಂಡು ಅದರ ಒಂದು ಬೇಸಿಸ್ ಮೇಲೆ ನಿಮ್ಮ ಒಂದು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ನಿಮ್ಮದು KCETಯಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿದ್ದೀರಾ, ನಿಮ್ಮ ಒಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಎಷ್ಟು ಬಂದಿದೆ, ನರ್ಸಿಂಗ್ ರ್ಯಾಂಕಿಂಗ್ ಎಷ್ಟು ಬಂದಿದೆ ಏನೋ ಅಂತ ಹೇಳಿಬಿಟ್ಟು ರ್ಯಾಂಕಿಂಗನ್ನು ಅನೌನ್ಸ್ ಮಾಡ್ತಾರೆ. ರ್ಯಾಂಕಿಂಗ್ ಅನೌನ್ಸ್ ಮಾಡಿದ ಆದಮೇಲೆ ನೆಕ್ಸ್ಟ್ ನಿಮಗೆ ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುವಂಥದ್ದು. ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮ ಒಂದು ರೆಸ್ಪೆಕ್ಟಿವ್ PU ಕಾಲೇಜಸಲ್ಲಿ ನಡೀತಿರೋದ್ರಿಂದ ಇದಕ್ಕೆ ಮತ್ತೆ ಸಪ್ರೇಟಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಹೇಳಿಬಿಟ್ಟು ಯಾವುದೇ ಥರದ ಟೈಮ್ ಕೊಡೋ ಹಾಗಿಲ್ಲ, ಅಥವಾ ಟೈಮ್ ವೇಸ್ಟ್ ಯಾವುದೂ ಸಹ ಇಲ್ಲ. ಇಲ್ಲಿ ನಿಮಗೆ ನಿಮ್ಮ ಒಂದು ರ್ಯಾಂಕಿಂಗ್ ಬಂದಿದ್ದ ತಕ್ಷಣ ಒಂದು ಒನ್ ಮಂತ್ ಒಳಗಡೆ KCET 2026 ಕೌನ್ಸ್ಲಿಂಗ್ ಆದರೆ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ಲಿ ಬಂದುಬಿಟ್ಟು ನಿಮಗೆ 3 ರೌಂಡ್ಸ್ ಆಫ್ ಕೌನ್ಸ್ಲಿಂಗ್ ಇರುತ್ತೆ. ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್, ಸೆಕೆಂಡ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಆ್ಯಂಡ್ ಹಾಗೇನೂ ಸಹ ಥರ್ಡ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಕೌನ್ಸ್ಲಿಂಗನ್ನು ಸಹ KE ಅವ್ರ ಕಡೆಯಿಂದ ಸಪ್ರೇಟ್ ರೂಲ್ಸ್ ಆದರೆ ಇರುವಂಥದ್ದು. ಅದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ರೀತಿ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಯಾವ ರೀತಿ ಇರುತ್ತೆ, ಸೆಕೆಂಡ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಯಾವ ರೀತಿ ಇರುತ್ತೆ, ಥರ್ಡ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು. ಯಾಕಂತ ಅಂದರೆ ಪ್ರತಿಯೊಂದು ರೌಂಡ್ ಬಗ್ಗೆನೂ ನೀವು ಪ್ರತಿಯೊಬ್ಬರು ತಿಳ್ಕೊಳ್ಳಬೇಕು ಆಗುತ್ತೆ, ಓಕೆನಾ. ಇದು KCET 2026 ಕುರಿತು ಇರುವಂತಹ ಅಪ್ಡೇಟ್ಸ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.